ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಇಲ್ಲಿದೆ ಭರ್ಜರಿ ಗುಡ್ ನ್ಯೂಸ್. ವಿವಿಧ ಕೋರ್ಸ್ಗಳ ಶುಲ್ಕವನ್ನ ಇಳಿಕೆ ಮಾಡೋಕೆ ಶಿಕ್ಷಣ ಇಲಾಖೆ ಪ್ಲಾನ್ ನಡೆಸಿದೆ. ಯಾವೆಲ್ಲ ಕೋರ್ಸ್ಗಳು ಯಾಕೆ ಸಡನ್ ಆಗಿ ಈ ನಿರ್ಧಾರ ಅನ್ನೋದರ ಕುರಿತ ಡೀಟೇಲ್ಸ್ ಇಲ್ಲಿದೆ ನೋಡಿ. ಬೇಡಿಕೆ ಕಳೆದುಕೊಂಡ ಇಂಜಿನಿಯರಿಂಗ್ ಕೋರ್ಸ್. ವಿವಿಧ ಕೋರ್ಸ್ಗಳ ಶುಲ್ಕ ವಿನಾಯಿತಿಗೆ ಪ್ಲಾನ್. ಒಂದು ಕಾಲದಲ್ಲಿ ಇಂಜಿನಿಯರಿಂಗ್ ಮಾಡಲು ತಾಮುಂದು ನಾಮುಂದು ಅಂತ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸುತ್ತಿದ್ರು. ಆದ್ರೆ ಇತ್ತೀಚೆಗೆ ಕೆಲ ಇಂಜಿನಿಯರಿಂಗ್ ಕೋರ್ಸ್ಗಳಿಗೆ ಬೇಡಿಕೆ ಕಡಿಮೆಯಾಗಿದೆ. ಅಂತಹ ಕೋರ್ಸ್ಗಳಿಗೆ ಶುಲ್ಕ ವಿನಾಯಿತಿ ನೀಡಲು ಇಲಾಖೆ ಸಜ್ಜಾಗುತ್ತಿದೆ. ಹೌದು, ಮೆಕ್ಯಾನಿಕಲ್, ಸಿವಿಲ್ ಸೇರಿದಂತೆ ಕೆಲ ಕೋರ್ಸ್ಗಳಿಗೆ ಅಡ್ಮಿಷನ್ ಮಾಡಿಕೊಳ್ಳಲು ವಿದ್ಯಾರ್ಥಿಗಳು ಹಿಂದೇಟು ಹಾಕ್ತಿದ್ದಾರೆ. ಹೀಗಾಗಿ ಕಳೆದ ವರ್ಷ ಅಧಿಕ ಸೀಟು ಹಾಗೆ ಉಳಿದಿತ್ತು. ಇದನ್ನ ಗಮನಿಸಿದ ಉನ್ನತ ಶಿಕ್ಷಣ ಇಲಾಖೆ ಬೇಡಿಕೆ ಇಲ್ಲದ ಕೋರ್ಸ್ಗಳಿಗೆ ಮರುಜೀವ ತುಂಬಲು ಅಂತಹ ಕೋರ್ಸ್ಗಳ ಫೀಸ್ ಕಡಿಮೆ ಮಾಡಲು ತಯಾರಿ ನಡೆಸಿದೆ. ಇನ್ನು ಈ ಶುಲ್ಕ ವಿನಾಯಿತಿಯು ಸರ್ಕಾರಿ ಹಾಗೂ ಅನುದಾನಿತ ಕಾಲೇಜುಗಳಿಗೆ ಮಾತ್ರ ಅನ್ವಯಿಸಲಿದೆ. ಫಾರ್ ಎಕ್ಸಾಂಪಲ್, ಸಿವಿಲ್, ಮೆಕ್ಯಾನಿಕಲ್ ಅಂತ ಸಬ್ಜೆಕ್ಟ್ಸ್ ಅಲ್ಲಿ ಫಿಲಪ್ ಎಲ್ಲೆಲ್ಲಿ ನಮ್ಮ ಸರ್ಕಾರಿ ಮತ್ತು ಅನುದಾನಿತ ಇಂಜಿನಿಯರಿಂಗ್ ಕಾಲೇಜಲ್ಲಿ ಸೀಟ್ ಫಿಲಪ್ ಆಗದೆ ಇರತಕ್ಕಂಥದ್ದನ್ನು ಸ್ಟ್ಯಾಟಿಸ್ಟಿಕ್ಸ್ ತಗೊಳ್ತಾ ಇದ್ದೀವಿ. ಆ ಒಂದು ಪರ್ಟಿಕ್ಯುಲರ್ ಸ್ಟ್ರೀಮ್ಸ್ಗೆ ಏನಾದರೂ ಸ್ವಲ್ಪ ಫೀಸಲ್ಲಿ ಸ್ವಲ್ಪ ಸರ್ಕಾರಿ ಮತ್ತು ನಾನು ಅನುದಾನಿತಲ್ಲಿ ಕಮ್ಮಿ ಮಾಡ್ಬೋದಾ ಅಂತಕ್ಕಂಥ ಆಲೋಚನೆ ಇದೆ. ಇದನ್ನು ನಾವು ಅಧ್ಯಯನ ಮಾಡಿ ದೆನ್ ವಿ ವಿಲ್ ಟೇಕ್ ಅ ಡಿಸಿಷನ್ ಬಿಫೋರ್ ನಮ್ಮ ಆಪ್ಷನ್ ಎಂಟ್ರಿ ಮಾಡೋಕೆ ಮುಂಚೆ ವಿ ವಾಂಟ್ ಟು ಟೇಕ್ ಅ ಡಿಸಿಷನ್. 2024ರಲ್ಲಿ ಉಳಿಕೆಯಾದ ಸೀಟ್ಗಳ ವಿವರ. ಕಂಪ್ಯೂಟರ್ ಸೈನ್ಸ್ ಲಭ್ಯವಿದ್ದ ಸೀಟು 2367, ಭರ್ತಿಯಾದ ಸೀಟು 2136, ಉಳಿಕೆಯಾದ ಸೀಟು 231. ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಲಭ್ಯವಿದ್ದ ಸೀಟು 11361, ಭರ್ತಿಯಾದ ಸೀಟು 9841, ಉಳಿಕೆಯಾದ ಸೀಟು 1520. ಮಾಹಿತಿ ತಂತ್ರಜ್ಞಾನ ಲಭ್ಯವಿದ್ದ ಸೀಟು 6084, ಭರ್ತಿಯಾದ ಸೀಟು 5405, ಉಳಿಕೆಯಾದ ಸೀಟು 679. ಸಿವಿಲ್ ಇಂಜಿನಿಯರಿಂಗ್ ಲಭ್ಯವಿದ್ದ ಸೀಟು 5723, ಭರ್ತಿಯಾದ ಸೀಟು 2883, ಉಳಿಕೆಯಾದ ಸೀಟು 2840. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಲಭ್ಯವಿದ್ದ ಸೀಟು 5977, ಭರ್ತಿಯಾದ ಸೀಟು 2783, ಉಳಿಕೆಯಾದ ಸೀಟು 3194. ಇನ್ನು 2024ರಲ್ಲಿ ಸಿವಿಲ್ ಇಂಜಿನಿಯರಿಂಗಿಗೆ 47ರಿಂದ 48% ದಾಖಲಾತಿ ಆದ್ರೆ ಮೆಕ್ಯಾನಿಕಲ್ ಇಂಜಿನಿಯರಿಂಗಿಗೆ ಕೇವಲ 27% ಮಾತ್ರ ದಾಖಲಾತಿ ಆಗಿತ್ತು. ಹೀಗಾಗಿ ಪ್ರಮುಖ ಈ 2 ಕೋರ್ಸ್ ಸೇರಿದಂತೆ ಎಲೆಕ್ಟ್ರಾನಿಕ್ ಇಂಜಿನಿಯರಿಂಗ್ ಫೀಸ್ ಅಲ್ಲೂ ಕೂಡ ಕಡಿತವಾಗುವ ಸಾಧ್ಯತೆ ಇದೆ. ಇನ್ನು ಈ ಬಾರಿ ಸಿಇಟಿ ಸೀಟು ಹಂಚಿಕೆಯೊಳಗೆ ಕಾಲೇಜ್ ಫೀಸ್ ಅಂತಿಮವಾಗಲಿದೆ. ಒಟ್ನಲ್ಲಿ ಒಂದು ಕಾಲದಲ್ಲಿ ಬಹು ಬೇಡಿಕೆ ಇದ್ದ ಇಂಜಿನಿಯರಿಂಗ್ ಸೀಟ್ಗಳು ಈ ಬಾರಿ ಬೇಡಿಕೆ ಕಳೆದುಕೊಂಡಿದ್ದು ಇಲಾಖೆ ಅಂತಹ ಕೋರ್ಸ್ಗಳಿಗೆ ಮರುಜೀವ ತುಂಬಲು ಸಿದ್ಧವಾಗ್ತಿದೆ. ಆದ್ರೆ ಇದು ಎಷ್ಟರ ಮಟ್ಟಿಗೆ ವರ್ಕ್ ಆಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಿದೆ. ಚರಣ್ ಮೂಡ್ಬಿದ್ರೆ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.